ನನ್ನ ಕಲೀಗ್ ದೀಪಾ ಕುಕ್ಕುವಾಡ ನೀಡ್ತಾರೆ, ಪೊಲಿಟಿಕಲ್ ಕರೆಸ್ಪಾಂಡೆಂಟ್. ದೀಪಾ, ಬಹಳಷ್ಟು ಸಮಯದಿಂದ ಈ ಒಳ ಮೀಸಲಾತಿ ವಿಚಾರ ಒಳಗೊಳಗಡೆನೆ ಒಂದು ಕಿಡಿಕಾರ್ತಾ ಇತ್ತು, ಬೆಂಕಿಯ ಕುದಿ ಆಗಿತ್ತು. ಆದರೆ ಈಗ ಅನಿವಾರ್ಯತೆ ಬಂದಿರಬಹುದು, ಚುನಾವಣೆ ನಿಮಿತ್ತ ಆಗಿರಬಹುದು, ಅಥವಾ ಯಾವ್ಯಾವ ಸಮುದಾಯಗಳು ಸರ್ಕಾರದ ಮೇಲೆ ಬೇಸರಿಸಿಕೊಂಡಿದ್ದಾವೆ ಅಂತ. ಆದರೆ ಇದರ ಮೂಲ ಯಾವುದು ಅಂತ ಹೇಳಿದ್ರೆ ಸದಾಶಿವ ಆಯೋಗ. ಹೀಗಾಗಿ ಇಲ್ಲಿರುವಂಥ ಸವಾಲುಗಳೇನು ಒಳ ಮೀಸಲಾತಿ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ, ಮತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವ ಅಕ್ಯುರೇಟ್ ಇನ್ಫಾರ್ಮೇಷನ್ ತಮಗೆ ಸಿಕ್ಕಿದೆ. ಕುಡ್ ಯು ಗೋ ಹೆಡ್? ರಾಘವ್ ಸೂರ್ಯ, ಒಳ ಮೀಸಲಾತಿ ವಿಚಾರವಾಗಿ 4-5 ಬಾರಿ ಮೀಟಿಂಗ್ ಕರೆದ್ರು ಕೂಡ ಅದು ಕಾರಣ ಸಮುದಾಯದ ಸಚಿವರುಗಳ ನಡೆಗಳು. ಅಂದ್ರೆ ತಮ್ಮ ಸಮುದಾಯಕ್ಕೆ ಹೆಚ್ಚು ಬೇಕು, ತಮ್ಮ ಸಮುದಾಯಕ್ಕೆ ಹೆಚ್ಚು ಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಡಗೈ ಮತ್ತೆ ಬಲಗೈ ಸಮುದಾಯದ ಸಚಿವರುಗಳು ಒಂದಿಷ್ಟು ಮುನಿಸನ್ನ ಮಾಡ್ಕೊಂಡಿದ್ದಂತಹದ್ದು. ಬಹಿರಂಗವಾಗಿ ನಮ್ಮ ಸಮುದಾಯಕ್ಕೆ ಇಂತಿಷ್ಟೇ ಬೇಕು ಅನ್ನುವಂತಹದನ್ನ ಹೇಳಿದ್ದು, ಅಲ್ಲಿ ಒಂದು ಸಮುದಾಯಕ್ಕೆ ಹೆಚ್ಚು ಕೊಟ್ರೆ ಮತ್ತೊಂದು, ಅಂದ್ರೆ ಈಗ ಬಲಗೈ ಸಮುದಾಯ ಹೆಚ್ಚು ಬೇಕು ಅಂದ್ರೆ ಎಡಗೈ ಸಮುದಾಯಕ್ಕೆ ಅದನ್ನ ಕಡಿಮೆ ಮಾಡ್ಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ 4-5 ಬಾರಿ ಮೀಟಿಂಗ್ ಕರೆದ್ರು, ಅದು ಸಕ್ಸಸ್ ಆಗಿರ್ಲಿಲ್ಲ. ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅದು ಯಾವುದೇ ಒಮ್ಮತದ ನಿರ್ಧಾರಕ್ಕೆ ಬರಲಾಗಿರ್ಲಿಲ್ಲ. ಆದ್ರೆ ಇದಕ್ಕೆ ಅಂತಾನೆ ಇವತ್ತು ವಿಶೇಷ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಸಭೆಗೂ ಮುನ್ನ ಇವತ್ತು ಮಹದೇವಪ್ಪ ಅವರ ನಿವಾಸದಲ್ಲಿ ಏನು ಎಡಗೈ ಮತ್ತೆ ಬಲಗೈ ಸಮುದಾಯದ ಸಚಿವರುಗಳು ಸಭೆಯನ್ನು ಕೂಡ ಮಾಡಿರುವಂತಹದ್ದು. ಇವತ್ತು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಒಂದು ನಿರ್ಧಾರವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಹದೇವಪ್ಪನವರ ಮನವೊಲಿಕೆ ಆಗಿದೆ ಅನ್ನುವಂತಹ ವಿಚಾರ ಕೂಡ ಇವತ್ತು ಚರ್ಚೆಗೆ ಬಂದಿದೆ. ಪ್ರಮುಖವಾಗಿ ಇಲ್ಲಿ ಇರುವಂತಹ ಬಲಗೈ ಸಮುದಾಯ ತಮಗೆ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಅದು ಬೇಡವೇ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಹಿಂದೆ ಏನು 18/8/2025 ಏನು ಸಂಪುಟ ಒಂದು ನಿರ್ಧಾರವನ್ನ ತೆಗೆದುಕೊಂಡಿತ್ತು, ಅಂದ್ರೆ 17% ವಿಚಾರವಾಗಿ ಅದನ್ನ ತೆಗೆದು ಹಾಕಬೇಕು. ಹಿಂದೆ ಯಾವ ರೀತಿಯಾಗಿ ಇತ್ತು ಮೀಸಲಾತಿ, ಒಳ ಮೀಸಲಾತಿಯನ್ನ ಬೇಕು ಅನ್ನುವಂತಹದ್ದಿತ್ತು, ಅದನ್ನ ಜಾರಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿರೋಧವನ್ನ ವ್ಯಕ್ತ ಮಾಡ್ತಿದೆ. ಆದ್ರೆ ಎಡಗೈ ಸಮುದಾಯ ಕೂಡಲೇ ಇದು ಆಗ್ಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ 56,000 ನೇಮಕಾತಿಯನ್ನ ಮಾಡಬೇಕು ಅಂದ್ರೆ ಒಳ ಮೀಸಲಾತಿಯನ್ನ ಮಾಡಿದಾಗ ಮಾತ್ರ ಎಲ್ಲಾ ಸಮುದಾಯಗಳಿಗೆ ಸಮಾನವಾದಂತಹ ಹಂಚಿಕೆ ಮಾಡೋದಕ್ಕೆ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಒತ್ತಾಯವನ್ನ ಮಾಡ್ತಿದ್ದಾವೆ. ಹೀಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರಕ್ಕಂತೂ ಬರ್ತಾರೆ. ಆ ನಿರ್ಧಾರದಲ್ಲಿ ಬಹುತೇಕವಾಗಿ ಬಲಗೈಗೆ 5.3, ಎಡಗೈಗೆ 5:3, ಮತ್ತೆ ಉಳಿದಂತೆ ಸ್ಪರ್ಶ ಸಮುದಾಯಗಳೇನಿದೆ, ಬೋವಿ ಜನಾಂಗ ಆಗಿರ್ಬೋದು, ಇನ್ನಿತರ ಸಮುದಾಯಗಳು, ಆ ಸಮುದಾಯಕ್ಕೆ 4.4 ಅಂತರದಲ್ಲಿ ಈ ಒಂದು ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡುವಂತಹದ್ದು ಸರಿಯಾದ ಸ್ಪೃಶ್ಯ ಸಮುದಾಯಕ್ಕೆ ಸೂಕ್ತವಾದಂತಹದ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳಾಗಿದೆ. ಇದರ ಹೊರತಾಗಿಯೂ ಕೂಡ ಇದೀಗ ಬಲಗೈ ಸಮುದಾಯ ಕೇಳ್ತಾ ಇರುವಂತಹದ್ದು, ಹಿಂದೆ ಏನಿತ್ತು ಅಂದ್ರೆ 6-6-5-1 ಅಂತರದಲ್ಲಿ ಮಾಡಲಾಗಿತ್ತು, ಬಳಿಕ ಅದು 6-5-5 ಅಂತರಕ್ಕೆ ಬಂತು ಅನ್ನುವಂತಹದ್ದಿದೆ. ಆ ನಿಟ್ಟಿನಲ್ಲಿ ನಮಗೆ ಹೆಚ್ಚಿನ 1% ಅನ್ನ ಕೊಡಿ ಅನ್ನುವಂತಹದ್ದು ಕೂಡ ಇದೆ. ಅಂದ್ರೆ ಇಲ್ಲಿ ಏನು 5-3-5-3-4-4 ಏನಿದೆ ಅದರ ಬದಲಾಗಿ 6-5-4 ಮಾಡಿ ಅನ್ನುವಂತಹದ್ದು ಕೂಡ ಒತ್ತಾಯ ಇದೆ. ಹೀಗಾಗಿ ಇವತ್ತು ಶಾಲಿನಿ ರಜನೀಶ್ ಅವರ ವರದಿ ಏನಿದೆ, ಅಂದ್ರೆ ಹೆಚ್ಚುವರಿಯಾಗಿ ಟೆಕ್ನಿಕಲ್ ಸಮಸ್ಯೆಗಳೇನಿತ್ತು, ಯಾರಿಗೆ ಹೆಚ್ಚು ಕೊಟ್ರೆ ಯಾರಿಗೆ ಅನಾನುಕೂಲ ಆಗುತ್ತೆ ಅನ್ನುವಂತಹದ್ದಿತ್ತು, ಅದೆಲ್ಲವನ್ನೂ ಕೂಡ ಪರಿಗಣಿಸಿ ಯಾವ್ಯಾವ ಸಮುದಾಯಕ್ಕೆ ಎಷ್ಟು ಕೊಟ್ರೆ ಒಳಿತು ಅನ್ನುವಂತ ನಿಟ್ಟಿನಲ್ಲಿ ಆ ಜವಾಬ್ದಾರಿಯನ್ನ ಶಾಲಿನಿ ರಜನೀಶ್ ಅವರಿಗೆ ಕೊಡಲಾಗಿತ್ತು. ಆ ವರದಿ ಇವತ್ತು ಸಂಪುಟದ ಮುಂದೆ ಬರಲಿದೆ. ಆ ಸಂಪುಟದಲ್ಲಿ ವರದಿಯ ಬಳಿಕ ಒಂದು ತೀರ್ಮಾನ ಕೂಡ ಆಗುವಂತಹ ಸಾಧ್ಯತೆಗಳು ಇದೆ. ರಾಘವ್ ಸೂರ್ಯ.